जय गुरु महाराज की, श्री 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 राघवेश्वर स्वामी गुरु महाराज की। श्री गंगाधर स्वामी महाराज के जगत गुरु शंकराचार्य श्री श्री राघवेश्वर भारती स्वामी महाराज के ಕೆಳಗಡೆ ಹೋಗಿ ಹಾಗೆ ರಾಜಶೇಖರ್ ಹೆಬ್ಬಾರ್ ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ವರ ದೇವಾಲಯ ಬರುವಂತೆ ಇವರೆಲ್ಲರೂ ಗಣ್ಯರನ್ನು ದಯವಿಟ್ಟು ಕೆಲಸವನ್ನು ಎಲ್ಲರೂ ವೇದಿಕೆಯ ಸಂದರ್ಭದಲ್ಲಿ ಸಾಲಾಗಿ ಹಾಗೆಯೇ ವೇದಮೂರ್ತಿ ರಾಜೇಶ್ ಹೆಬ್ಬಾರ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಾಲಯ ಬರುವಂತೆ ಹಾಗೆಯೇ ಶ್ರೀ ರಾಜಶೇಖರ್ ಹೆಬ್ಬಾರ್ ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ವರಾಹ ದೇವರಿಗೊಂದು ಸಮರ್ಪಣೆ ಮಾಡ್ತೇವೆ, ದೇವರಿಗೊಂದು ಸೇವೆ ಮಾಡ್ತೇವೆ ಅಂದ್ರೆ ಅದು ಭಿಕ್ಷುಕನಿಗೂ ರಾಜಕುಮಾರಿಗೂ ಮದುವೆ ನಿಶ್ಚಯ ಆದ ಹಾಗೆ. ಅದು ರಾಜಕುಮಾರಿ ಹೋಗ್ಬೇಕಲ್ಲ ಮದುವೆಗೆ, ಹಾಗೆ ದೇವರು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ಬೇಕಲ್ಲ ಅಂತ. ಹಾಗಾಗಿ ನಿಮ್ಮಂತ ಅದೃಷ್ಟವಂತರು, ನಿಮ್ಮಂತ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಅದೊಂದು ಕಾಲ ಇತ್ತು, ಇಂಥದ್ದೊಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದ್ರೆ ಅದಕ್ಕೆ ರಾಜರು ಧೈರ್ಯ ಕೊಡಬೇಕಾಗಿತ್ತು. ಭಕ್ತ ಜನತೆ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾದ್ರೆ ಧೈರ್ಯ ಕೊಡ್ಲಿಕ್ಕೆ ರಾಜರು ಇರ್ತಿದ್ರು. ಒಂದು ಕಾಲ ಹಾಗಿತ್ತು ಅಂತ. ಆದ್ರೆ ಇವತ್ತು ಕಾಲ ಹೇಗಿದೆ ಅಂದ್ರೆ ಈ ದೇವಸ್ಥಾನದ ನಿರ್ಮಾಣದ ವಿಷಯದಲ್ಲಿ ಸರ್ಕಾರಕ್ಕೆ ಭಕ್ತರು ಧೈರ್ಯ ಕೊಡ್ತಾ ಇದ್ದಾರೆ. ತದ್ವಿರುದ್ಧ ಈಗ ರಾಜರು ಭಕ್ತರಿಗೆ ಧೈರ್ಯ ಕೊಡೋದಲ್ಲ, ಭಕ್ತರೇ ರಾಜರಿಗೆ, ಅದು ಸರ್ಕಾರಕ್ಕೆ ನಾವಿದನ್ನು ಮಾಡ್ತೇವೆ, ನಾವಿಷ್ಟು ಹಣ ಸಂಗ್ರಹ ಮಾಡ್ತೇವೆ, ಇಷ್ಟು ಸಮರ್ಪಣೆ ಮಾಡ್ತೇವೆ ಎಂಬುದಾಗಿ ಧೈರ್ಯ ಕೊಡಬೇಕಾದ್ರೆ ಎಂಥದೊಂದು ವಿಸ್ಮಯ, ವಿಚಿತ್ರ ಎಂಬುದಾಗಿ ನಮಗೆ ಅನಿಸುವಂಥದ್ದು. ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತವೆ, ಅದು ಈ ರೀತಿ ಜೀರ್ಣೋದ್ಧಾರ ನಾವು ಕಂಡಿದ್ದಿಲ್ಲ, ಕೇಳಿದ್ದಿಲ್ಲ. ಯಾಕೆಂದ್ರೆ ಏನು ನೀವು ಇನ್ನು ಕಾರ್ಯ ಪ್ರಾರಂಭ ಮಾಡುವ ಮೊದಲೇ ಎಲ್ಲದಕ್ಕೂ ದಾನಿಗಳಾಗ್ಬಿಟ್ರು. ಆ ರೀತಿ ಎಷ್ಟು ದೇವಸ್ಥಾನಗಳು ಆಗ್ತದೆ ಹೇಳಿ. ನೀವು ಎಷ್ಟೋ ಕೋಟಿ ರೂಪಾಯಿ ಇಟ್ಕೊಂಡು ಶುರು ಮಾಡೋದ್ರ ವಿಷಯ ಬೇರೆ, ಅದಲ್ಲ. ಹಾಗಿಲ್ಲ.
ಹಾಗಿರುವಾಗ ಭಕ್ತರು ತಾವಾಗಿ ಮುಂದೆ ಬಂದು ಇಷ್ಟೆಲ್ಲ ದೊಡ್ಡ ಸೇವೆಯನ್ನು ಮಾಡಿ ಈಗ ಇನ್ನು ಮುಂದೆ ಸೇವೆ ಮಾಡಬೇಕು ಅಂದ್ರೆ ಅವಕಾಶ ಇದೆ ಅನ್ನೋ ಪರಿಸ್ಥಿತಿ ಅಂತ. ಹಾಗೆನ್ನುವಾಗ ಆ ವರಹ ಸ್ವಾಮಿ ಮಹಿಮೆಯ ಬಗ್ಗೆ ತುಂಬ ನಮಗೆ ಹೆಮ್ಮೆ ಮತ್ತು ತುಂಬ ಸಂತೋಷ ಅಂತ ಅನಿಸ್ತಿದೆ. ಮತ್ತೊಮ್ಮೆ ಹೇಳಬೇಕು ಅಂದರೆ ಯಾರೆಲ್ಲ ನೀವು ಮಹಾರಾಜ ವರಹ ಸ್ವಾಮಿಯ ಛತ್ರ ಛಾಯೆಯಲ್ಲಿ ಅವನ ಚರಣ ಛಾಯೆಯಲ್ಲಿ ಯಾರೆಲ್ಲ ಇದ್ದೀರಿ, ನಿಮ್ಮಂಥ ಅದೃಷ್ಟವಂತರು, ನಿಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು. ನಮಗೆ ಈ ವೇದಿಕೆಯಲ್ಲಿ ತುಂಬ ಸಂತೋಷ ಆಗೋದಕ್ಕೆ ಒಂದು ಕಾರಣ ಇದೆ. ಈ ವೇದಿಕೆಯಲ್ಲಿ 80 ಲಕ್ಷ 90 ಲಕ್ಷ ಸೇವೆ ಮಾಡಿದವರಿಗೂ ಆಶೀರ್ವಾದ ಸಂದಿದೆ. ಕೇವಲ ಒಂದು 5,000 ಪರ್ವದಲ್ಲಿ ಪಾಲ್ಗೊಂಡು ಅವರವರ ಜೀವನಕ್ಕೂ ವೈಭವವನ್ನು ತಂದುಕೊಳ್ಳುವಂಥ ಯೋಗ ಬದುಕಿ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಿ. ಇವತ್ತಿನ ದಿನ ನಮಗೆ ಒಂದು ಸುದಿನ ಅಂತ ನಾವು ಭಾವಿಸ್ತೇವೆ. ಇವತ್ತು ಸುಮಾರು 1,000 ಜನ ಭಕ್ತರು ಸೇರಿ ಏಕಕಾಲದಲ್ಲಿ ಗಂಗಾಧರ ಸ್ವಾಮಿಯನ್ನು ನೆನೆದು ಇವತ್ತು ಅಷ್ಟೋತ್ತರ ಶತನಾಮಾವಳಿಯೊಂದಿಗೆ 1 ಲಕ್ಷ ಬಿಲ್ವಾರ್ಚನೆಯನ್ನು ನಾವು ಪ್ರಪ್ರಥಮವಾಗಿ ಇತಿಹಾಸದಲ್ಲಿ ಪ್ರಥಮವಾಗಿ ನಾವು ಗಂಗಾಧರ ಸ್ವಾಮಿಗೆ ಸಮರ್ಪಣೆ ಮಾಡಿದ್ವಿ. ಇದು ಈ ಪ್ರಯುಕ್ತ ಯಾಕಂತ ಹೇಳಿದರೆ, ಈ ಊರಿನ ಪ್ರಮುಖವಾದಂಥ ದೇವತೆ ಗಂಗಾಧರ ಸ್ವಾಮಿ ಊರಿನ ಪ್ರಧಾನ ದೇವರಾದರೆ, ವರಾಹ ವಿಷ್ಣು ನರಸಿಂಹಸ್ವಾಮಿ ಮಾಗಣೆ ದೇವಸ್ಥಾನ ಎನ್ನುವಂಥದ್ದು ಪ್ರತೀತಿಯಿಂದ ಬಂದಿರುವಂಥದ್ದು. ಅಂಥ ಎರಡೂ ದೇವಸ್ಥಾನವನ್ನು ಸೇರಿಕೊಂಡು ನಾವು ಜೀರ್ಣೋದ್ಧಾರ ಮಾಡುವಂಥ ಒಂದು ಕಾರ್ಯವನ್ನು ಈ ಜೀರ್ಣೋದ್ಧಾರ ಸಮಿತಿ ಹಮ್ಮಿಕೊಂಡಿದೆ. ಸುಮಾರು ಕಳೆದ 1.5 ವರ್ಷದಿಂದ ಒಂದು ಸಮಿತಿಯನ್ನು, ಜಿಲ್ಲಾಧಿಕಾರಿಗಳ ಸಮಿತಿಯನ್ನು ಒಂದು ನಿಯುಕ್ತಿಗೊಳಿಸಿ ಈ ಸಮಿತಿ ಕಾರ್ಯಪ್ರವೃತ್ತವಾಗಿದೆ. ಸುಮಾರು 15 ಕೋಟಿ ವೆಚ್ಚದಲ್ಲಿ, ಅಂದಾಜು 15 ಕೋಟಿ ವೆಚ್ಚದಲ್ಲಿ ಈ ಎರಡೂ ದೇವಾಲಯಗಳ ಸಂಕೀರ್ಣವನ್ನು ಇಲ್ಲಿ ಮೇಲ್ಗಡೆ ತೋರ್ತಾ ಇದೆ. ಇಂಥ ರೀತಿಯಲ್ಲಿ ನಿರ್ಮಾಣ ಮಾಡಬೇಕೆನ್ನುವಂಥ ಹಂಬಲ ಈ ಸಮಿತಿಯದ್ದು. ಆ ಪ್ರಯುಕ್ತವಾಗಿ ಇವತ್ತು ಮೊದಲು ಸಹಸ್ರ ಕುಂಕುಮಾರ್ಚನೆಯನ್ನು ಮಾಡಿ ಇವತ್ತು ನಾವು ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದಿನ 3 ವರ್ಷಗಳಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಹಂಬಲ ಈ ಅಭಿವೃದ್ಧಿ ಸಮಿತಿದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇವಸ್ಥಾನಕ್ಕೆ ಹಲವಾರು ಭಕ್ತರುಗಳಿದ್ದು ಅವರು ಸ್ವಯಂ ಪ್ರೇರಿತರಾಗಿ ಮರವಂತೆಯ ಮೀನುಗಾರರ ಸೇವಾ ಸಂಘ ಎನ್ನುವಂಥ ಏನು ಸಮಾಜ ಬಾಂಧವರಿದ್ದಾರೆ, ಅವರು ವರಹಸ್ವಾಮಿಯ ಗರ್ಭಗುಡಿಯನ್ನು 80 ಲಕ್ಷ ವೆಚ್ಚದಲ್ಲಿ ತಾವು ನಿರ್ಮಾಣ ಮಾಡಿಕೊಡ್ತೇವೆ, ಸೇವೆಯನ್ನು ಸಮರ್ಪಣೆ ಮಾಡ್ತೇವೆ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ಸೇವಾ ಸಮರ್ಪಣೆಯಲ್ಲಿ 30 ಲಕ್ಷವನ್ನು ಅವರು ಇಲ್ಲಿಗೆ ಸಮರ್ಪಣೆಯನ್ನು ಮಾಡಿದರು. ಹಾಗೆ ಗಂಗೊಳ್ಳಿಯ ಪರ್ಸಿನ್ ಬೋಟ್ ಮಾಲೀಕರ ಸಂಘದವರು ಅವರೆಲ್ಲ ಸೇರಿ ಇಲ್ಲಿಯ ನರಸಿಂಹಸ್ವಾಮಿಯ ಒಂದು ಗರ್ಭಗುಡಿಯನ್ನು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾವು ಮಾಡ್ತೇವೆ ಅಂತ ಹೇಳಿದರು. ಅದರ ಪ್ರಯುಕ್ತವಾಗಿ ಮೊದಲ ಕಂತಾಗಿ ಇವತ್ತು 10 ಲಕ್ಷ ರೂಪಾಯಿನವರು ಇವತ್ತು ನಮಗೆ ಇಲ್ಲಿ ಸಮರ್ಪಣೆ ಮಾಡಿದರು. ಅದರ ಮಧ್ಯದಲ್ಲಿರುವಂಥ ಮಹಾವಿಷ್ಣು ದೇವಸ್ಥಾನವನ್ನು ಮುಂಬೈಯಲ್ಲಿರುವಂಥ ಒಬ್ಬರು ಮಹಾದಾನಿ ಭಕ್ತರು ಅದನ್ನು ತಾನು ಸೇವೆ ಮಾಡ್ತೇನೆ ಅಂತ ಹೇಳಿದರು. ಆ ಪ್ರಯುಕ್ತವಾಗಿ ನರಸಿಂಹಸ್ವಾಮಿಯ ಎದುರುಗಡೆ ತೀರ್ಥ ಮಂಟಪವನ್ನು ಈಗಾಗಲೇ ಡಾಕ್ಟರ್ ರತ್ನಾಕರ್ ಹೆಬ್ಬಾರ್ ಅವರು ತೀರ್ಥ ಮಂಟಪದ 8 ಲಕ್ಷ ರೂಪಾಯಿ ವೆಚ್ಚವನ್ನು ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾ ಅವರು 3 ಲಕ್ಷವನ್ನು ಸಮರ್ಪಣೆ ಮಾಡಿದರು. ಮತ್ತು ಮಹಾವಿಷ್ಣು ದೇವರ ತೀರ್ಥ ಮಂಟಪವನ್ನು ಈಗಾಗಲೇ ಜಗದೀಶ್ ಅಕ್ಕಾಡಿ ಎನ್ನುವಂಥವರು ಅವರು ಈ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಹೌದು ಮತ್ತು ಮರವಂತೆ ಬಡಾಕ್ಯಾರ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು ಹೌದು. ಅವರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾವಿಷ್ಣುವಿನ ತೀರ್ಥ ಮಂಟಪವನ್ನು ಮಾಡ್ತೇನೆ ಅಂತ ಹೇಳಿದರು. ಇವತ್ತು ಅದರ ಮೊದಲ ಕಂತಾಗಿ 2 ಲಕ್ಷ ರೂಪಾಯಿಯನ್ನು ಸಮರ್ಪಣೆ ಮಾಡಿದರು. ಹೀಗೆ ಹಲವಾರು ಜನ ಈಗ ಇದಲ್ಲದೆ ಇನ್ನಿಷ್ಟು ಜನ ಈಗ ಇಲ್ಲಿಯ ನಮ್ಮ ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಶ್ರೀ ರಾಮಚಂದ್ರ ಹೆಬ್ಬಾರ್ ಅವರು 5 ಲಕ್ಷ ರೂಪಾಯಿನ ಸಮರ್ಪಣೆ ಮಾಡಿದರು. ಮತ್ತು ತುಂಬ ಜನ ಮಂಜುನಾಥ್ ಸೇನಾಪುರಿನವರು 10 ಲಕ್ಷ ರೂಪಾಯಿ ಸಮರ್ಪಣೆ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟರು. ದೇವಾಡಿಗರ ಸಮಾಜದವರು 10 ಲಕ್ಷ ರೂಪಾಯಿಯನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದರು. ಹಾಗೆ ತುಂಬ ಜನ ಒಂದಿಷ್ಟು ಜನ ಇನ್ನೊಂದಿಷ್ಟು ದಾನಿಗಳಿದ್ದಾರೆ, ದೊಡ್ಡ ದೊಡ್ಡ ಮೊತ್ತವನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದವರು. ಶಿವಸಾಗರ ಗ್ರೂಪ್ ಮುಂಬೈಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಹೋಟೆಲ್ಗಳಿವೆ. ಇಲ್ಲಿಯ ಪಕ್ಕದ ಪಡುಕೋಣೆಯವರವರು ನರಸಿಂಹ ಪೂಜಾರಿ ಮತ್ತು ಅವರೆಲ್ಲ ಸಹೋದರರು ಸೇರಿಕೊಂಡು ಅವರು ಗಂಗಾಧರ ಸ್ವಾಮಿ ದೇವಾಲಯವನ್ನು ತಾವು ತಮ್ಮ ಕುಟುಂಬದವರು ನಿರ್ಮಾಣ ಮಾಡಿಕೊಡ್ತೇವೆ ಎನ್ನುವಂಥ 90 ಲಕ್ಷ ರೂಪಾಯಿಯಲ್ಲಿ ತಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಇನ್ನು ಹೊರಗಿನ ಚಂದ್ರಶಾಲೆಗಳು 4 ಚಂದ್ರಶಾಲೆಗಳು, ದೇವಸ್ಥಾನದ ಗಂಗಾಧರ ದೇವಸ್ಥಾನಕ್ಕೆ 4 ಚಂದ್ರಶಾಲೆಗಳು, ಒಂದು ಎದುರುಗಡೆ ರಾಜಗೋಪುರ ಮತ್ತು 4 ಸ್ವಾಗತ ಗೋಪುರಗಳದ್ದು ಇನ್ನು ಸೇವೆ ಬಾಕಿ ಇದೆ. ಅದಕ್ಕೂ ಒಂದಿಷ್ಟು ಜನ ಇನ್ನೂ ಸೇವಾರ್ಥಿಗಳು ತಾವು ಸಂಪರ್ಕ ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದು ಈ ದೇವಸ್ಥಾನವನ್ನು ಸುಲಲಿತವಾಗಿ ಸುಭದ್ರವಾಗಿ ಕ್ಲಪ್ತ ಸಮಯದಲ್ಲಿ ನಿರ್ಮಾಣ ಮಾಡಬೇಕೆನ್ನುವಂಥ ಕಲ್ಪನೆ ನಮ್ಮದಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಇಲ್ಲಿಗೆ ಆಗಮಿಸಿ ಚಿತ್ತೈಸಿ ನಮಗೆ
ಅದ್ಭುತವಾದ ಆಶೀರ್ವಚನವನ್ನು ಮತ್ತು ನಮ್ಮನ್ನು ಹರಿಸಿದ್ರವರು ಅವರಿಗೆ ನಾವು ನಮ್ಮ ಸಮಿತಿ ಮತ್ತು ನಾವು ಊರವರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಮತ್ತು ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಮುಂದಿನ ಮೇ ತಿಂಗಳಿನಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ದೇವಾಲಯವನ್ನು ಆರಂಭ ಮಾಡಬೇಕೆನ್ನುವಂಥ ಸಂಕಲ್ಪ ಈ ಸಮಿತಿದಿದೆ. ಇದೇ ವೇಗದಲ್ಲಿ ನಾವು ಮುಂದೆ ಹೋಗ್ತೇವೆ ಮತ್ತು ದೇವಾಲಯವನ್ನು 3 ವರ್ಷಗಳಲ್ಲಿ ನಾವು ನಿರ್ಮಿಸ್ತೇವೆ. ಈ ದೇವಸ್ಥಾನಕ್ಕೆ 9 ಮಾಗಣ ಇದೆ. ಈಗಾಗಲೇ ಕಿರ್ಮಿಂಜೇಶ್ವರ, ನಾವುಂದ, ಬಡಾಕೆರೆ, ಗುಡ್ಡೆಂಗಡಿ, ಪಡುಕೋಣೆ, ಹೊಸಾಡು, ಸೇನಾಪುರ ಮತ್ತು ಮುಲ್ಲಿಕಟ್ಟೆ, ಅರಾಟೆ ಮತ್ತು ಈ ಕಡೆಯಲ್ಲಿ ಗುಜ್ಜಾಡಿ, ಗಂಗೊಳ್ಳಿ, ತ್ರಾಸಿ, ನಾವುಂದ, ಮರವಂತೆ ಇಷ್ಟೂ ಜನ ಸೇರಿಕೊಂಡು ಪಡುಕೋಣೆಯೆಲ್ಲ ಸೇರಿ ಇದಕ್ಕಿಷ್ಟು ಸುಮಾರು 10,280ಗಿಂತ ಹೆಚ್ಚಿನ ಭಕ್ತರ ಮನೆಗಳ ಈಗಾಗಲೇ ನಮ್ಮಲ್ಲಿ ಆ ದಾಖಲೀಕರಣ ಆಗಿದೆ. ಅಷ್ಟೂ ಜನರಿಗೆ ನಾವು ನಮ್ಮ ದೂರವಾಣಿ ಮೂಲಕ ಅವರಿಗೆಲ್ಲ ನಾವು ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೇವೆ. ಈ ಎಲ್ಲ ಭಕ್ತರುಗಳು ಸೇರಿ ಇವತ್ತು ಶ್ರೀ ಸಂಸ್ಥಾನದವರು ಗುರುಗಳು ಒಂದು ಮಾತು ಹೇಳಿದರು, 1 ರೂಪಾಯಿಯನ್ನು ನೀಡುವುದಾದರೂ ಕೂಡ ನೀಡಿ ಈ ದೇವಸ್ಥಾನ ನಿರ್ಮಾಣ ಆಗಬೇಕನ್ನುವಂಥ ಅಭಿಪ್ರಾಯವನ್ನು ಕೊಟ್ಟರು. ನಾವೆಲ್ಲರೂ ಸೇರಿ ಅವರೆಲ್ಲರನ್ನು ಸಂಪರ್ಕ ಮಾಡಿಕೊಂಡು ಎಲ್ಲ ಸೇರಿ ಈ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಯೋಗ ಭಾಗ್ಯ ಆ ದೇವರು ನಮಗೆಲ್ಲ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ ವಿಷಯ ತಲುಪಿ ಪ್ರತಿಯೊಂದು ಭಕ್ತರು ಬಂದು ಭಾಗವಹಿಸಬೇಕು, ಅವರವರ ಜನ್ಮವನ್ನು ಅವರು ಕೃತಾರ್ಥರನ್ನಾಗಿ ಮಾಡಿಕೊಳ್ಬೇಕು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಈಗಾಗಲೇ ಸಮಯ 1:20 ಆಗಿದೆ. ದಯವಿಟ್ಟು ಗುರುಗಳ ಆಶೀರ್ವಚನ ಕಾರ್ಯಕ್ರಮ ಇದೆ.